ಕೆಲವು ಚಿಹ್ನೆಗಳು ಹಸ್ತದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಬಂದರೆ ಅದು ಅದೃಷ್ಟ ಸೂಚಕ, ಹೆಚ್ಚಿನ ಧನವನ್ನು ತರುತ್ತದೆ. ಅದು ಇದ್ದಕ್ಕಿದ್ದಾಗೆ ನಿಮ್ಮ ಹಸ್ತದಲ್ಲಿ ಪ್ರತ್ಯಕ್ಷವಾಗುತ್ತೆ. ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷವಾಗಿ ಆ ಚಿಹ್ನೆ ಇರೋ ತನಕ ಜೀವನದಲ್ಲಿ ಯಶಸ್ಸು, ಅವರು ಮಾಡಿದ ಕೆಲಸಗಳ ಅಭಿವೃದ್ಧಿ, ಹಣ ದುಡಿಮೆ ಚೆನ್ನಾಗಿರುತ್ತದೆ. ಅಂತಹ ಚಿಹ್ನೆಗಳು ಯಾವುದು, ಎಲ್ಲಿರುತ್ತದೆ ಎಂಬುದನ್ನು ನೀವು ತಿಳ್ಕೋಬೇಕು. ಅಂದರೆ ಸಾಮಾನ್ಯವಾಗಿ ನಮಗೆ ಇದ್ದಕ್ಕಿದ್ದಾಗೆ ನಾವು ಅಂದುಕೊಂಡಿದ್ದ ರೀತಿಯಲ್ಲಿ ಹಣ ಬಂದು ಸೇರುತ್ತದೆ. ಯಾಕೆ ಹೀಗಾಗುತ್ತದೆ ಎಂಬ ಯೋಚನೆ ಬರುತ್ತೆ. ಆಗಲೇ ಹಸ್ತದಲ್ಲಿ ನೋಡಿದರೆ ಇಂತಹ ಚಿಹ್ನೆಗಳು ಕಾಣಬಹುದು. ಇಂತಹ ಚಿಹ್ನೆಗಳು ಅವು ಮೂಡಿರುತ್ತೆ. ಆ ಚಿಹ್ನೆಗಳು ಮೂಡಿದ್ದಾಗ ಇಂತಹ ಅದೃಷ್ಟದಿಂದಾಗಿ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ. ಅಂತಹ ಅಭಿವೃದ್ಧಿಯನ್ನು ತರುವಂತಹ, ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಬರುವಂತಹ ಆ ಚಿಹ್ನೆಗಳು ಯಾವ ರೀತಿ ಇರುತ್ತೆ, ಎಲ್ಲಿರುತ್ತದೆ, ಎಲ್ಲಿದ್ದಾಗ ಆ ಚಿಹ್ನೆಯಿಂದ ನಿಮಗೆ ಲಾಭವಾಗುತ್ತದೆ ಎಂಬುದನ್ನು ನೀವು ತಿಳ್ಕೋಬೇಕು. ಹಾಗಾದರೆ ಆ ಚಿಹ್ನೆ ಯಾವುದು, ಎಲ್ಲಿದೆ, ಅಂತಹ ಚಿಹ್ನೆಗಳ ಬಗ್ಗೆ ಹೇಗೆ ತಿಳಿಯೋದು ಮುಂತಾದ ವಿಚಾರಗಳು ನಿಮ್ಮ ಆಲೋಚನೆಗೆ ಬರ್ಬೋದು. ಆದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಇಂತಹ ಎಲ್ಲ ವಿಷಯಗಳನ್ನು ನಾವು BM ಪಿಕ್ಚರಾಲಜಿ ರಿಸರ್ಚ್ ಸೆಂಟರ್ನವರ ಮೂಲಕ ಇದಕ್ಕೆ ತಂದು ನಿಮಗೆ ಎಲ್ಲರಿಗೂ ತಿಳಿಸುತ್ತಾ ಬಂದಿದ್ದೇವೆ. ಅಂತಹ ಎಲ್ಲ ವಿವರಗಳು ಮುಂದಿನ ವಿಡಿಯೋಗಳಲ್ಲೂ ಇರುತ್ತದೆ. ಆದ್ದರಿಂದ ರೆಗ್ಯುಲರ್ ಆಗಿ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಬಂದರೆ ನಿಮಗೆ ಇಂತಹ ವಿಚಾರಗಳಲ್ಲಿ ಸರಿಯಾದ ವಿಚಾರಗಳು ನಿಮಗೆ ತಿಳಿಯುತ್ತದೆ. ಏನೆಂದರೆ ನಿಮ್ಮ ಹಸ್ತದಲ್ಲಿರುವಂತಹ ಈ ಗುರುತುಗಳು ಯಾವ ರೀತಿಯ ಫಲಗಳನ್ನು ಕೊಡುತ್ತದೆ, ಅದು ಯಾವಾಗ ಫಲ ಬರುತ್ತದೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಯಲು ಸಾಧ್ಯ. ಅಂದರೆ ಯಾರ ಹಸ್ತದಲ್ಲಿ ಇಂತಹ ಅಪರೂಪವಾಗಿ ಚಿಹ್ನೆಗಳು ಕಾಣಿಸುತ್ತೋ ಅವರ ಜೀವನ ಅಭಿವೃದ್ಧಿ ಆಗುತ್ತದೆ. ಅಂತಹ ಚಿಹ್ನೆಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾನು ಹೇಳಿದೆ, ಇವತ್ತು ನಮ್ಮ ಹಸ್ತದಲ್ಲಿರುವಂತಹ ಕೆಲವು ಅಪರೂಪದ ಚಿಹ್ನೆಗಳು ಕೆಲವೊಮ್ಮೆ ಮೂಡಿ ಮರೆಯಾಗುತ್ತದೆ. ಆ ಚಿಹ್ನೆಗಳು ಯಾರ ಹಸ್ತದಲ್ಲಿ ಎಲ್ಲಿಯವರೆಗೆ ಇರುತ್ತೋ ಅವರು ಜೀವನದಲ್ಲಿ ಅಭಿವೃದ್ಧಿ, ಹಣಕಾಸು ಎಲ್ಲದರಲ್ಲೂ ಚೆನ್ನಾಗಿರುತ್ತಾರೆ. ಅಂದರೆ ಆ ಕಾಲದಲ್ಲಿ ಬಂದಂತಹ ಹಣವನ್ನು ಉಳಿಸಿಕೊಳ್ಳಲು ಏನು ಮಾಡಬೇಕು, ಹೇಗಿರಬೇಕು ಎಂಬುದು ಮುಖ್ಯ ವಿಚಾರ. ಅದರಿಂದ ಈ ರೀತಿಯ ಚಿಹ್ನೆಗಳು ಯಾವುದು, ಆ ಚಿಹ್ನೆಗಳನ್ನು ನಾವು ಗುರುತಿಸುವುದು ಹೇಗೆ, ಎಲ್ಲಿರುತ್ತಿದ್ದರೆ ಒಳ್ಳೆಯದು, ಯಾವಾಗ ಬರುತ್ತದೆ, ಹೇಗಾಗಿ ಬರುತ್ತದೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದೋ ವಿಷಯವೂ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ಸಂತೋಷದಿಂದ ಜೀವನ ನಡೆಸಲು ಸಾಧ್ಯ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯುವ ಬಗ್ಗೆ ಕೇಳ್ತಿದ್ದಾರೆ. ಹಾಗೆ ನಿಮಗೆ ಭವಿಷ್ಯ ತಿಳಿಯಬೇಕು ಎಂಬ ಆಸಕ್ತಿ ಮತ್ತು ಕುತೂಹಲ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಹಾಯ್ ಅಂತಾದರೂ ಎಸ್ ಅಂತಾದರೂ ಅಥವಾ ನನಗೆ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿದರೆ, ವಾಟ್ಸಪ್ ಮೆಸೇಜ್ ಕಳಿಸಿದರೆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು, ನೀವು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸಲಾಗುವುದು. ಅದಕ್ಕಾಗಿ ನೀವು ಮಾಡಬೇಕಾದಿಷ್ಟೇ, ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಈಗ ನಾನು ವಿಷಯಕ್ಕೆ ಬರುತ್ತೇನೆ. ಈಗ ನಾನು ಹೇಳಿದೆ, ಯಾವುದೋ ಒಂದು ಕೆಲವು ಚಿಹ್ನೆಗಳು ಇದ್ದಕ್ಕಿದ್ದಾಗೆ ಕಾಣಿಸಿಕೊಂಡು ಮರೆಯಾಗುತ್ತದೆ, ಇಲ್ಲವೇ ಅದು ಉಳ್ಕೊಂಡಿರುತ್ತೆ. ಹಾಗೆ ಎಷ್ಟೋ ವರ್ಷಗಳ ಕಾಲ ಉಳ್ಕೊಂಡಿರುವಂಥ ಸಾಧ್ಯತೆ ಇದೆ. ಅದರಲ್ಲಿ ನೋಡಿ, ಈಗ ನಾನೀಗ ಹೇಳ್ತೇವೆ ಟೆಂಪಲ್ ಅಂದರೆ ದೇವಸ್ಥಾನದ ಚಿಹ್ನೆ ಅಂತ, ದೇವಸ್ಥಾನದ ಊರಿದು. ಈಗ ನೋಡಿ, ಇದು ಕೇತು ಪರ್ವದಲ್ಲಿ ಇರುವಂತಹ ಇದು ಒಂದು ದೇವಸ್ಥಾನ ಚಿಹ್ನೆ. ಹೀಗಿರುತ್ತೆ ದೇವಸ್ಥಾನದ ಚಿಹ್ನೆ ಅದು. ಇಂತಹ ಚಿಹ್ನೆ ಕೇತು ಪರ್ವದಲ್ಲಿದ್ದರೆ, ಇಂತಹ ಚಿಹ್ನೆ ಇದ್ದಾಗ ಅವರ ಅತ್ಯುತ್ತಮವಾದಂತಹ ಸೌಭಾಗ್ಯಗಳನ್ನ
ಹೊಂದುತ್ತಾರೆ ಎಂಬುದರ ಸೂಚನೆ. ಅತ್ಯುತ್ತಮವಾದ ಸೌಭಾಗ್ಯಗಳು ಅವರನ್ನು ಹುಡುಕಿಕೊಂಡು ಬರುತ್ತದೆ. ಆದುದರಿಂದ ಇಂಥ ಚಿಹ್ನೆ ಇದ್ದವರು ತಮ್ಮ ಜೀವನದಲ್ಲಿ ಆ ಚಿಹ್ನೆ ಇರುವ ತನಕ ಜೀವನದಲ್ಲಿ ಸುಖ ಭೋಗಗಳನ್ನು ಅನುಭವಿಸಿ ಜೀವನ ನಡೆಸುತ್ತಾರೆ. ಈಗ ಇನ್ನು ಕೈ ಮಧ್ಯದಲ್ಲಿ ಇಲ್ಲಿ ನೋಡಿ, ಇದು ರಾಹು ಪರ್ವ ಇಲ್ಲಿ ಇರುತ್ತೆ. ಇಲ್ಲಿ ನೋಡಿ, ಇದು ಈ 2 ಬೆರಳುಗಳು ಇಲ್ಲಿ ಬರುತ್ತೆ. ಇಲ್ಲಿ ಬಂದರೆ ಅಂದರೆ ಕೈ ಮಧ್ಯದಲ್ಲಿ ರಾಹು ಪರ್ವದಲ್ಲಿ ಅಥವಾ ದೇವ ಪರ್ವದಲ್ಲಿ ಬಂದರೆ ಅದು ಸಹ ಅವರಿಗೆ ಉತ್ತಮ ಫಲವನ್ನ ಕೊಡುತ್ತದೆ. ಅವರು ಅನಿರೀಕ್ಷಿತವಾಗಿ ಧನವನ್ನ ಪಡೆಯಲು ಸಾಧ್ಯವಾಗುತ್ತದೆ, ಅನಿರೀಕ್ಷಿತವಾಗಿ ಆಸ್ತಿ ಹೊಂದಲು ಸಾಧ್ಯವಾಗುತ್ತದೆ, ಅನಿರೀಕ್ಷಿತವಾಗಿ ಅವರಿಗೆ ಅಂದುಕೊಂಡದ ರೀತಿಯಲ್ಲಿ ಅವರ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ ಎಂಬುದರ ಸೂಚನೆಯಾಗಿದೆ. ಇನ್ನು ನಮಗಿರುವುದು ಈಗ ನೋಡಿ ಗುರುಪರ್ವ. ಈ ಗುರುಪರ್ವದಲ್ಲಿ ಈ ತರ ಟೆಂಪಲ್ ಸೈನ್ ಅಥವಾ ದೇವಸ್ಥಾನ ಚಿಹ್ನೆ ಇದ್ದರೆ ಅವರಿಗೂ ಸಹ ಉದ್ಯೋಗದಲ್ಲಿ ಅಭಿವೃದ್ಧಿ, ಶಿಕ್ಷಣದಲ್ಲಿ ಅಭಿವೃದ್ಧಿ, ಸಮಾಜದಲ್ಲಿ ಗೌರವ, ನಾಯಕತ್ವ ಗುಣ ಇದೆಲ್ಲವೂ ಇವರನ್ನ ಹುಡುಕಿಕೊಂಡು ಬರುತ್ತದೆ ಎಂಬುದರ ಸೂಚನೆಯಾಗಿದೆ. ಅಂದರೆ ಈಗ ನಾನು ಹೇಳಿದ್ದ ಈ 3 ಕಡೆ ಎಲ್ಲಿ ಈ ಟೆಂಪಲ್ ಸೈನ್ ಇದೆಯೋ, ಅಂದರೆ ದೇವಸ್ಥಾನದ ಚಿಹ್ನೆಗಳಿದೆಯೋ, ಅಂತಹ ವ್ಯಕ್ತಿಗಳಲ್ಲಿ ಜೀವನದಲ್ಲಿ ಅಭಿವೃದ್ಧಿ, ಸಂತೋಷ ಮತ್ತೆ ನೆಮ್ಮದಿ ಜೀವನದಲ್ಲಿ ಸಿಗುತ್ತದೆ. ಹಾಗೆ ಅವರು ಜೀವನದಲ್ಲಿ ಎಲ್ಲ ರೀತಿಯ ಸೌಲಭ್ಯವನ್ನು ಅನುಭವಿಸಿ ಸುಖವಾದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಎಂಬುದು ಈ 3 ಕಡೆ ಈ ಟೆಂಪಲ್ ಸೈನ್ ಇದ್ದಾಗ ದೊರೆಯುವಂತಹ ಸಾಧ್ಯತೆ ಇದೆ. ಹಾಗಾದ ಮಾತ್ರ ಈಗ ಇನ್ನು ಗುರುಪರ್ವದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಗುರುವಿನ ಸ್ವಲ್ಪ ಹೆಚ್ಚಿನ ಮಹತ್ವ ಇದೆ. ಗುರುಪರ್ವ ಅನ್ನೋದು ಈ ನೋಡಿ, ಇದು ಗುರುಪರ್ವ, ಇದರ ಬಗ್ಗೆ ಹೆಚ್ಚಿನ ಮಹತ್ವ ಇರುವ ವಿಚಾರಗಳನ್ನ ಈಗ ಇನ್ನೊಂದು ಸರಿ ನಾನು ಹೇಳ್ತಾ ಹೋಗ್ತೇನೆ. ಅಂದರೆ ಗುರು ಪರ್ವದಲ್ಲಿ ದೋಷ ಫಲಗಳು ಕಡಿಮೆ ಇರಬೇಕು. ಅಂದರೆ ದೋಷ ಫಲಗಳು ಬಂದರೆ ಕಡಿಮೆ ಇರಬೇಕು. ದೋಷ ಫಲಗಳ ಚಿಹ್ನೆಗಳು ಯಾವುದಾದಿದ್ದರೆ ಅದು ಬಹಳ ಬೇಗನೆ ನಮಗೆ ಎಫೆಕ್ಟ್ ಮಾಡುತ್ತದೆ, ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಅರ್ಥ. ದೋಷ ಫಲಗಳಾದ ಚಿಹ್ನೆಗಳು ಇದ್ದರೆ ಹೆಚ್ಚಿನ ತೊಂದರೆಯಾಗುತ್ತದೆ ಎಂಬುದು ಅದರ ಗುರುತು. ಗುರುಪರ್ವದಲ್ಲಿ ದೋಷ ಚಿಹ್ನೆಗಳು ಕಡಿಮೆ ಇದ್ದಷ್ಟು ಅವರಿಗೆ ಉತ್ತಮವಾದ. ಈಗ ನೋಡಿ, ಒಂದು ವೇಳೆ ಈ ಇದರಲ್ಲಿ ಈಗ ಇಂಟು ಚಿಹ್ನೆ ಇದ್ದರೆ, ಯಾವುದೇ ಒಂದು ಗುರುಪರ್ವದಲ್ಲಿ ಇಂಟು ಚಿಹ್ನೆ ಇದ್ದವರು ವಿವಾಹದ ಬಳಿಕ ಉತ್ತಮ ಜೀವನವನ್ನ ನಡೆಸಲು ಸಾಧ್ಯವಾಗುವಂತಹ ಆರ್ಥಿಕ ಸ್ಥಿತಿ ಬದಲಾಗುತ್ತದೆ. ಅಂದರೆ ಅವರು ವಿವಾಹವಾದ ಮೇಲೆ ಅವರ ಆರ್ಥಿಕ ಸ್ಥಿತಿ, ಹಣಕಾಸಿನ ಸ್ಥಿತಿ ಹೆಚ್ಚು ಅಭಿವೃದ್ಧಿಯಾಗಿ ಹೆಚ್ಚಿನ ಹಣ ಸಂಪಾದನೆಗೆ ಸಾಧ್ಯವಾಗುತ್ತದೆ ವಿವಾಹದ ಬಳಿಕ. ಇವರು ಪ್ರಣಯಜೀವಿ, ಅಂದರೆ ಇವರು ಪ್ರೀತಿಸಿ ಮದುವೆಯಾಗುತ್ತಾರೆ ಎಂಬ ಸೂಚನೆ ಕೂಡ ಹೌದು. ಇಂತಹ ಚಿಹ್ನೆ ಇದ್ದಾಗ ಅವರು ಪ್ರೀತಿಸಿ ಮದುವೆಯಾಗುತ್ತಾರೆ. ಹಾಗೆಯೇ ಅವರಿಗೆ ಮನಮೆಚ್ಚುವಂತಹ ಸಂಗಾತಿ ಸಿಗುತ್ತಾರೆ, ಮನಮೆಚ್ಚುವಂತಹ, ಪ್ರೀತಿಸುವ, ಸಹಕಾರ ಕೊಡುವಂತಹ, ಅವರ ಇಷ್ಟದಂತೆ ಬದುಕುವಂತಹ ಪತಿ ಅಥವಾ ಪತ್ನಿ ಸಿಗುವಂತಹ ಸಾಧ್ಯತೆ ಇರುತ್ತೆ. ಹೆಂಗಸರಿಗಾದರೆ ಪತಿ, ಗಂಡಸರಿಗಾದರೆ ಪತ್ನಿ ಸಿಗುವಂತಹ ಸೂಚನೆ ಯಾವುದು ಎಂದು ತಿಳಿಯಲಾಗಿದೆ. ಪ್ರೀತಿಸಿ ಮದುವೆಯಾಗುವ ಜನರ ಹಸ್ತದಲ್ಲಿ ಇಂತಹ ಚಿಹ್ನೆ ಇದ್ದರೆ ಅವರು ಅತ್ಯುತ್ತಮ ದಾಂಪತ್ಯ ಜೀವನವನ್ನು ನಡೆಸಿ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸಂತೋಷಗಳನ್ನು ಅನುಭವಿಸುತ್ತಾರೆ. ಒಂದು ವೇಳೆ ಈಗ ಅವರ ಕೈಯಲ್ಲಿ ಇದಲ್ಲ ಇರೋದು, ಈ ತರ ಗೆರೆಗಳಿದ್ದರೆ, ಈ ತರ ಗೆರೆಗಳಿದ್ದರೆ ಇವರಿಗೆ ಧನಾಭಿವೃದ್ಧಿ ಆಗುತ್ತದೆ. ಅವರು ಮಾಡುವ ಕೆಲಸದಲ್ಲೆಲ್ಲ ಧನವನ್ನು ಅಭಿವೃದ್ಧಿ ಆಗುತ್ತಾ ಹೋಗುತ್ತದೆ. ಬೇರೆಯವರಿಗೆ ನೆರವು ನೀಡುತ್ತಾರೆ,
ಮತ್ತು ಪ್ರೀತಿ ಬೆಳೆಸುವ ದಯಾಳು, ಅಂದರೆ ಎಲ್ಲರೊಂದಿಗೂ ಅವರು ಪ್ರೀತಿಯನ್ನ ಬೆಳೆಸಿ ಅವರೊಂದಿಗೆ ಸ್ನೇಹ ಭಾವದಿಂದ ಜೀವನ ಮಾಡುತ್ತಾರೆ. ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾರೆ, ಪ್ರತಿಯೊಬ್ಬರಲ್ಲೂ ಅವರು ದಯೆ ದಾಕ್ಷಿಣ್ಯವನ್ನು ಕಾಣುತ್ತಾರೆ. ಆದುದರಿಂದ ಅವರಿಗೆ ಏನು ಸಹಾಯ ಮಾಡಬೇಕು ಅಂತ ಸಹಾಯವನ್ನು ಇವರು ಮಾಡುತ್ತಾರೆ. ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಅವರು ಸರಿಯಾದ ರೀತಿಯಲ್ಲಿ ಯೋಚಿಸಿ ಅವರು ತಮ್ಮ ಜೀವನಕ್ಕೆ ಬೇಕಾದಂತಹ ಅಭಿವೃದ್ಧಿ ಕೆಲಸಗಳನ್ನ ಮಾಡುವುದು ಅಥವಾ ಬೇರೆಯವರಿಗೆ ಸಹಾಯ ಮಾಡುವುದು ಏನಾದರೂ ಸಹ ಅವರು ಸರಿಯಾದ ರೀತಿಯಲ್ಲಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದು ರೀತಿ ಜೀವನವನ್ನ ನಡೆಸುತ್ತಾರೆ ಎಂಬುದು ಅದರ ಸೂಚನೆ. ಆದ್ದರಿಂದ ಅವರಿಗೆ ಒಳ್ಳೆಯದಾಗುತ್ತಾರೆ. ಈಗ ನಾವು ಇಂತಹ ವಿಚಾರಗಳು ಬಹಳ ಸೂಕ್ಷ್ಮವಾಗಿರುತ್ತದೆ. ಆದ್ದರಿಂದ ಹಸ್ತಗಳನ್ನು ಪರಿಶೀಲಿಸುವಾಗ ಸೂಕ್ಷ್ಮವಾಗಿ ಎಲ್ಲವನ್ನು ಪರಿಶೀಲಿಸಬೇಕಾಗುತ್ತದೆ. ಇದು ಮೊದಲೇ ಹೇಳಿದ್ದೀನಿ. ಇಲ್ಲಿ ಚೌಕಾಕಾರ ಅಂದರೆ ಒಂದು ಚೌಕ ಅಂದರೆ ಇದೊಂದಿದ್ದರೆ, ಅಂದರೆ ಇಂಥ ಚೌಕಾಕಾರ ಗುರುತು ಇದ್ದರೆ ಅವರಿಗೆ ಒಳ್ಳೆಯದು, ತುಂಬಾ ಒಳ್ಳೆಯದು, ಉತ್ತಮ ಫಲವನ್ನ ನಿರೀಕ್ಷೆ ಮಾಡಬಹುದು. ಯಾರ ಹಸ್ತದಲ್ಲಿ ಇದೆಯೋ ಅವರಿಗೆ ಉತ್ತಮ ಫಲ ನಿರೀಕ್ಷೆ ಮಾಡಬಹುದು. ಆದ್ದರಿಂದ ಅವರ ಜೀವನವು ಉತ್ತಮಗೊಳ್ಳಲಿದೆ, ಅಭಿವೃದ್ಧಿ ಆಗಲಿದೆ ಎಂಬ ಸೂಚನೆ ಆಗಿರುತ್ತೆ. ಇವರು ಅಧ್ಯಾಪಕ ವರ್ಗದಲ್ಲಿದ್ದರೆ ಉತ್ತಮ ಅಧ್ಯಾಪಕರೆನಿಸಿಕೊಳ್ಳುತ್ತಾರೆ. ವ್ಯಾಪಾರೋದ್ಯಮದಲ್ಲಿ ತೊಡಗಿದ್ದರೆ ಅತ್ಯುತ್ತಮ ವ್ಯಾಪಾರೋದ್ಯಮದಿಂದ ಹೆಚ್ಚಿನ ಧನವನ್ನ ಸಂಪಾದನೆ ಮಾಡುತ್ತಾರೆ. ಜ್ಞಾನಿಗಳಾಗಿರುತ್ತಾರೆ, ಅಂದರೆ ಹೆಚ್ಚಿನ ತಿಳುವಳಿಕೆ ಇವರಿಗೆ ಇರುತ್ತದೆ, ನಾಲೆಡ್ಜ್. ಇವರು ಹೆಚ್ಚಿನ ತಿಳುವಳಿಕೆಯನ್ನ ಸಿದ್ಧಿಸಿಕೊಂಡಿರುತ್ತಾರೆ ಅಥವಾ ಅವರು ಕಲಿತುಕೊಂಡು ಅಂತಹ ವಿದ್ಯೆಯನ್ನ, ಜ್ಞಾನವನ್ನು ಅವರು ಬೇರೆಯವರಿಗೆ ಸಹಾಯಕ್ಕಾಗಿ ಬಳಸಿಕೊಳ್ಳುತ್ತಾರೆ. ಶಿಕ್ಷಣದಲ್ಲಿ ಉನ್ನತ ಸ್ಥಾನವನ್ನು ಪಡೆದಿದ್ದು ಅವರು ಬೇರೆಯವರ ಮೇಲೆ ಪರಿಣಾಮ ಬೀರುವಂತಹ ರೀತಿಯಲ್ಲಿ ಮೋಟಿವೇಶನ್ ಮಾಡುವ ವ್ಯಕ್ತಿಯಾಗಿರುತ್ತಾರೆ. ಇವರಿಗೆ ಎಲ್ಲರ ಬಗ್ಗೆಯೂ ಸಹಕಾರವಿರುತ್ತದೆ, ಅಂದರೆ ಎಲ್ಲವರನ್ನು ಸಹಕಾರದಿಂದ ಎಲ್ಲರನ್ನೂ ಒಟ್ಟಿಗೆ ಕರೆದೊಯ್ಯುವಂತಹ ಒಂದು ಗುಣ ಇವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇವರ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುವ ಜನರೊಂದಿಗೆ ಬೆರೆತು ಅವರಿಗೆ ಬೇಕಾದಂತಹ ಸಹಾಯವನ್ನು ಇಂತಹ ವ್ಯಕ್ತಿಗಳು ಮಾಡುತ್ತಾರೆ. ಯಾವುದು? ಈ ಚೌಕಾಕೃತಿ ಯಾರ ಹಸ್ತದಲ್ಲಿರುತ್ತೆಯೋ ಅಂತಹ ವ್ಯಕ್ತಿಗಳು. ಇದು ಸಹಕಾರ ಮಾಡುವಂತಹ ಜನಗಳ ಹಸ್ತದಲ್ಲಿ ಅಂತ ಇರುತ್ತೆ, ಬೇರೆಯವರೊಂದಿಗೆ ಸಹಕರಿಸಿ ಬದುಕುವಂತಹ ಜನರಲ್ಲಿ. ಇನ್ನು ಈ ತರ ರೇಖೆಗಳು ಹಸ್ತದಲ್ಲಿ ಯಾವುದೇ ಗುರುಪರ್ವದಲ್ಲಿದ್ದರೆ, ಮೊದಲು ಹೇಳಿದ್ದು ಈ ತರದ್ದು, ಈಗ ಈ ತರ ಗೆರೆಗಳು ಅವರ ಹಸ್ತದಲ್ಲಿದ್ದರೆ ಅವರು ಯಾವುದಾದರೂ ನಿರ್ಬಂಧದಲ್ಲಿ ಜೀವನದಲ್ಲಿ ಭದ್ರತೆ ಇರುತ್ತೆ. ಅವರಿಗೆ ಯಾವುದೇ ಜೀವನದಲ್ಲಿ ಯಾವ ರೀತಿಯ ಜೀವನ ಮಾಡಲಾಗಲು ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಭದ್ರತೆ ಇರುತ್ತೆ. ಅವರಿಗೆ ಯಾವುದೇ ತೊಂದರೆ ಆಗದಂತೆ, ಕಷ್ಟ ಬಂದಾಗ ಅದನ್ನು ನಿವಾರಿಸುವಂತಹ ಬೇರೆ ದಾರಿಯಲ್ಲಿ ಅವರಿಗೆ ಹಣಕಾಸಿನ ನೆರವು ದೊರೆಯುತ್ತದೆ ಅಥವಾ ಬೇರೆಯವರಿಂದ ನೆರವು ದೊರೆಯುತ್ತದೆ. ಅವರು ಎಷ್ಟೇ ಕಷ್ಟಪಟ್ಟರೂ ಆ ಕಷ್ಟದಲ್ಲಿದ್ದಾಗ ಅವರಿಗೆ ಬೇರೆ ರೀತಿಯಲ್ಲಿ ನೆರವು ದೊರೆತು ಅವರು ತಮ್ಮ ಕಷ್ಟ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುತ್ತಾರೆ. ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಇವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇಂತಹ ಗುರುತಿದ್ದಾಗ ಅವರು ಸರ್ಕಾರಿ ಕೆಲಸಕ್ಕೆ ಸೇರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನು ಒಂದು ವೇಳೆ ಅವರ ಹಸ್ತದಲ್ಲಿ ಈ ಶಂಕದ ಚಿಹ್ನೆ ಇದ್ದರೆ, ಈ ರೀತಿ ಶಂಕದ ಚಿಹ್ನೆ ಇದ್ದರೆ ಅವರು ಜೀವನದಲ್ಲಿ ಯಶಸ್ಸು ಮತ್ತು ಅಭಿವೃದ್ಧಿಯನ್ನು ಕಾಣುತ್ತಾರೆ. ಅವರ ಅಭಿವೃದ್ಧಿ ಹೆಚ್ಚಿನ ವೇಗದಲ್ಲಿ ನಡೆಯುತ್ತದೆ. ಇಂತಹ ಚಿಹ್ನೆ ಇದ್ದಾಗ ಅವರು ಜೀವನದಲ್ಲಿ ಹೆಚ್ಚಿನ ಧನವನ್ನ ಸಂಪಾದನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆಯೇ ನೋಡಿ, ಈಗ
ನಾವು ಈಗ ರಾಹು ಪರ್ವದಲ್ಲಿ ಭಾಗ್ಯರೇಖೆ ತುಂಡಾಗಿ ಇನ್ನೊಂದು ರೇಖೆ ಬೆಳೆದಿದ್ದರೆ ಧನಾಭಿವೃದ್ಧಿ. ನೋಡಿ ಈಗ ಎಲ್ಲಿ ಬರುತ್ತೆ, ನಾವು ಹೇಳಿದ್ದಲ್ಲಿ ಇಲ್ಲಿ ಇದು ರಾಹು ಪರ್ವ, ಇಲ್ಲಿ ತುಂಡಾಗಿರುತ್ತೆ ರಾಹು ಪರ್ವದಲ್ಲಿ, ಮತ್ತು ಇನ್ನೊಂದು ರೇಖೆ ಇಲ್ಲಿಂದ ಬೆಳೆದಿರುತ್ತೆ. ಹೀಗೆ ಬೆಳೆದಿದ್ದರೆ ಇದು ಭಾಗ್ಯರೇಖೆ ಇಲ್ಲಿಂದ ರೇಖೆ ಬೆಳೆದಿರುತ್ತೆ. ಹೀಗಿದ್ದರೆ ರಾಹು ಪರ್ವದಲ್ಲಿ ಇದು ರಾಹು ಪರ್ವ, ಇಲ್ಲಿ ಈಗೊಂದು ರೇಖೆ ಅಲ್ಲಿ ಬಾನು ಕಟ್ಟಾಗಿ ಅಲ್ಲಿಂದ ಮುಂದಕ್ಕೆ ಭಾಗ್ಯರೇಖೆ ಬೆಳೆದಿದ್ದರೆ ಅವರಿಗೆ ಧನಾಭಿವೃದ್ಧಿ ಆಗುತ್ತದೆ ಎಂಬುದರ ಸೂಚನೆ. ಧನಾಭಿವೃದ್ಧಿ ಆಗುತ್ತದೆ. ಆದ್ದರಿಂದ ಅವರು ಈ ರೀತಿ ಬಂದಿದ್ದರೆ, ಅಂದರೆ ಅವರ ಭಾಗ್ಯರೇಖೆ ಈಗ ಈ ರಾಹು ಪರ್ವದಲ್ಲಿ ಕಟ್ಟಾಗಿರ್ಬೇಕು, ಕಟ್ಟಾಗಿ ಬೇರೆ ರೇಖೆ ಬೆಳೆದಿರಬೇಕು. ಆಗ ಅವರಿಗೆ ಹೆಚ್ಚಿನ ಧನಾಭಿವೃದ್ಧಿ ಆಗುವಂತ ಸೂಚನೆ. ಭಾಗ್ಯರೇಖೆ, ವಿಜಯರೇಖೆ ಎಲ್ಲವೂ ಈಗ ಜ್ಞಾನರೇಖೆ ಮತ್ತು ಭಾಗ್ಯರೇಖೆ ಕ್ರಾಸ್ ಮಾಡಿದ್ದರೆ, ಈಗ ಇಲ್ಲಿ ನೋಡಿ, ಈಗ ನೋಡಿ ಇದು ನಮ್ಮ ಇದು ಜ್ಞಾನರೇಖೆ, ಇದು ಭಾಗ್ಯರೇಖೆ, ಇದು ಹಿಂಗೆ ಈ ರೇಖೆಗಳೆಲ್ಲ ಈಗ ಈ ಬುಧರೇಖೆ, ಈ ಭಾಗ್ಯರೇಖೆ, ಈ ಜ್ಞಾನರೇಖೆ, ಈ ಹೃದಯ ರೇಖೆ ಹೀಗೆ ಕ್ರಾಸ್ ಆಗಿದ್ದರೆ, ಈ ರೀತಿ ಕ್ರಾಸ್ ಆಗಿದ್ದರೆ ಅವರು ಹೆಚ್ಚಿನ ಧನವನ್ನ ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಈ ರೇಖೆಗಳೆಲ್ಲವೂ ಎದ್ದು ಕಾಣಬೇಕು. ಈ ರೇಖೆಗಳ ಮೇಲೆ ಎಲ್ಲೂ ಯಾವುದೇ ರೀತಿಯ ದ್ವೀಪವಾಗಲಿ ಕಪ್ಪು ಚುಕ್ಕಿ ಆಗಲಿ ಅಂತಹ ರೇಖೆಗಳಿಲ್ಲದೆ ಇದ್ದಾಗ, ಎದ್ದು ಕಾಣುವಂತಿದ್ದಾಗ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಅವರ ಜೀವನದಲ್ಲಿ ಅವರು ಅಭಿವೃದ್ಧಿ ಹೊಂದುತ್ತಾರೆ ಎಂಬುದರ ಸೂಚನೆಯಾಗಿದೆ. ಹೀಗೆ ಹಲವಾರು ವಿಚಾರಗಳಿವೆ. ಇಂತಹ ವಿಚಾರಗಳನ್ನು ನಿಮಗೆ ಇನ್ನಷ್ಟು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ನೀವು ಇನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕಂತ ಕೇಳ್ತಿದ್ದಾರೆ. ಅಂತಹ ಕುತೂಹಲ ಇದ್ದವರು, ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ಕೂಡಲೇ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.